ಅವರು ಮಾಡಿದಂತಹ ಮಹತ್ ಕಾರ್ಯಗಳಾಗಿರ್ಬೋದು, ಒಂದು ರೀತಿಯಾಗಿ ರಾಜಕೀಯ ವಲಯದಲ್ಲಿ ಆಧಾರ ಸ್ತಂಭ ಆಗಿದ್ರು ಒಂದು ಕಾಲದಲ್ಲಿ. ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆಧಾರ ಸ್ತಂಭ, ಒಂದು ಬೆಳಕು ಹೋಗಿರುವಂಥದ್ದು ಇವತ್ತು ಇನ್ನಿಲ್ಲ ಅಂತಾನೆ ಹೇಳ್ಬೋದು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕ ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾಕಷ್ಟು ನೆನಪಿಸಿಕೊಳ್ಳುವಂತಹ ವಿಚಾರಗಳು ಬಹಳಾನೇ ಇದೆ ಇವರ ಬಗ್ಗೆ. ಅವರು ಮಾಡಿದಂತಹ ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಪ್ರೊಫೆಸರ್ ಕೂಡ, ಎಲ್ರಿಗೂ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಿನಗಳ ಮಟ್ಟಿಗಷ್ಟೇ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಬಿಕಾಸ್ ಅವರ ಒಂದು ಆಸಕ್ತಿ ರಾಜಕೀಯದ ಕಡೆ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಸ್ವಲ್ಪ ದಿನದ ಮಟ್ಟಿಗಷ್ಟೇ ಉಪನ್ಯಾಸಕರಾಗಿ ಕೆಲಸ ಮಾಡಿ ಅದಾದ ನಂತರ ರಾಜಕೀಯ ವಲಯಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ. ಕೃಷ್ಣ ಅವರನ್ನ ಅಂದರೆ ಆಗಸ್ಟ್ ತಿಂಗಳಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಈ ಒಂದು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ವೈದ್ಯರು ಸಲಹೆಯನ್ನು ಕೂಡ ನೀಡಿರ್ತಾರೆ. ಒಂದಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಆಚೆ ಸುತ್ತಾಡಬಾರ್ದು, ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆದುಕೊಳ್ಬೇಕು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬಾರದು ಅಂತಲೂ ಕೂಡ ಸಲಹೆ ಕೊಟ್ಟಿರ್ತಾರೆ. ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರ್ತಾರೆ. 4 ತಿಂಗಳುಗಳ ಕಾಲ ಟ್ರೀಟ್ಮೆಂಟ್ನಲ್ಲೇ ಇರ್ತಾರೆ ಎಸ್.ಎಂ. ಕೃಷ್ಣ ಅವರು. ಅದಾದ ನಂತರ ಆರೋಗ್ಯ ಸುಧಾರಿಸುತ್ತೆ, ಮನೆಗೆ ವಾಪಸ್ಸಾಗ್ತಾರೆ. 1 ವಾರದವರೆಗೂ ಕೂಡ ಯಾರಿಗೂ ಭೇಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಸಂದರ್ಭದಲ್ಲಿನೇ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಾ ಇರುತ್ತೆ. ಎಸ್.ಎಂ. ಕೃಷ್ಣ ಅವರ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ, ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೂಡ, ಒಂದಷ್ಟು ಗಾಸಿಪ್ಸ್ ಕೂಡ ಹರಿದಾಡ್ತಾ ಇರುತ್ತೆ. ಆದರೆ ಅವಾಗ ಅವರ ಆರೋಗ್ಯ ಸುಧಾರಿಸಿತ್ತು, ಯಾವುದೇ ತೊಂದರೆಗಳಾಗಿರಲಿಲ್ಲ, ಚೆನ್ನಾಗೇ ಇದ್ರು, ಗುಣಮುಖರಾಗಿದ್ರು, ಸಂಪೂರ್ಣವಾಗಿ ಡಿಸ್ಚಾರ್ಜ್ ಕೂಡ ಮಾಡಲಾಗಿತ್ತು ಆಸ್ಪತ್ರೆಯಿಂದ. ವೈದ್ಯರು ಹೇಳಿದ್ರು ಯಾವುದೇ ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ. ಶ್ವಾಸಕೋಶ ಸೋಂಕಿನ ಕಾರಣಕ್ಕೆ ಅಷ್ಟೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು, ಯಾವುದೇ ಒಂದು ಸಮಸ್ಯೆ ಇಲ್ಲ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. MLC ದಿನೇಶ್ ಗೂಳಿಗೌಡ ಕೂಡ ಈ ಬಗ್ಗೆ ಮಾತನಾಡಿದ್ರು ಕೂಡ. ಆ ಸಂದರ್ಭದಲ್ಲಿ 2 ವಾರಗಳ ಕಾಲ ಯಾರೂ ಕೂಡ ಭೇಟಿ ಮಾಡಬಾರ್ದು ಅಂತ ಮನವಿ ಕೂಡ ಮಾಡಿಕೊಂಡಿದ್ರು. ಯಾವುದೇ ಕಾರ್ಯಕ್ರಮಗಳಲ್ಲಿ 2 ವಾರಗಳ ಕಾಲ ಭಾಗವಹಿಸಿರಲಿಲ್ಲ ಕೂಡ. ಸಾರ್ವಜನಿಕ ಭೇಟಿಯನ್ನು ಕೂಡ ಮುಂದೂಡಿಕೆ ಮಾಡಿದ್ರು ವೈದ್ಯರ ಸಲಹೆಯ ಮೇರೆಗೆ. ಬೆಂಗಳೂರು ನಗರದ ನಿವಾಸದಲ್ಲಿಯೇ ಇದ್ರು ಎಸ್.ಎಂ. ಕೃಷ್ಣ ಅವರು. ಸಂಪೂರ್ಣವಾಗಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ರು. 4 ಮಂತ್ಸ್ ಸತತವಾಗಿ ಚಿಕಿತ್ಸೆಯನ್ನ ನೀಡಿದ್ರು ಮಣಿಪಾಲ ಆಸ್ಪತ್ರೆಯ ವೈದ್ಯರು ಎಸ್.ಎಂ. ಕೃಷ್ಣ ಅವರಿಗೆ. ಸೊ ಆ ಒಂದು ಕುಟುಂಬ ಧನ್ಯವಾದವನ್ನು ಕೂಡ ತಿಳಿಸಿದ್ರು ಡಾಕ್ಟರ್ಗೆ, ವೈದ್ಯರಿಗೆ. ಯಾಕಂದ್ರೆ ಅಷ್ಟು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಣಮುಖರಾಗಿ, ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಗಡೆ ಬಂದಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇಡೀ ಕುಟುಂಬ ಡಾಕ್ಟರ್ಗೆ ಧನ್ಯವಾದವನ್ನು ಕೂಡ ತಿಳಿಸಿತ್ತು. ಆದರೆ ವಿಶ್ರಾಂತಿ ಪಡೆದುಕೊಳ್ಬೇಕು, 2 ವಾರಗಳ ಕಾಲ, ಒಂದಷ್ಟು ದಿನಗಳ ಕಾಲ ಯಾವುದೇ ಭೇಟಿ ಆಗಿರ್ಬೋದು, ಯಾರು ಕೂಡ ಮನೆಗೂ ಕೂಡ ಆಗಮಿಸಬಾರ್ದು. ಬಿಕಾಸ್ ಆ ಶ್ವಾಸಕೋಶ ಸಮಸ್ಯೆ ಅಂದರೆ ಏನಾಗುತ್ತೆ ಅಂದರೆ ಡಸ್ಟ್ ಅಲರ್ಜಿ ಆಗುವಂಥದ್ದಾಗಿರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಆಗುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಸಾರ್ವಜನಿಕ ಭೇಟಿಯಿಂದ ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಕೂಡ ಅಫೆಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಶ್ವಾಸಕೋಶ ಸಮಸ್ಯೆಗೆ. ಸೊ ಉಸಿರಾಟದ ತೊಂದರೆ ಅಂದರೆ ಬಹಳಷ್ಟು ಒಂದು ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ವಯೋಸಹಜ ಕಾಯಿಲೆಯಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಆ ಒಂದು ರೀಸನ್ನಿಂದಾಗಿ ಯಾರನ್ನೇ ಆಗಲಿ ಮೀಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಮಾಸ್ಕನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಅದಾದ ನಂತರ ಮತ್ತೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. 4 ತಿಂಗಳು ಟ್ರೀಟ್ಮೆಂಟ್ ಆದ ನಂತರ ಒಂದು ಸ್ವಲ್ಪ ದಿನ ಆರಾಮಾಗಿರ್ತಾರೆ. ಮೈಸೂರಿನ ಡಾಕ್ಟರ್ ಸುನೀಲ್ ಕಾರಂತ ನೇತೃತ್ವದ ವೈದ್ಯರ ತಂಡ ಇವರಿಗೆ ಚಿಕಿತ್ಸೆಯನ್ನ ನೀಡಿರುತ್ತೆ ಕೂಡ. ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿರುತ್ತೆ. ಆವಾಗ ICUಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುತ್ತೆ. ಸಂಪೂರ್ಣವಾಗಿ ಗುಣಮುಖರಾಗಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ CM BS ಯಡಿಯೂರಪ್ಪ ಅವರು ಸೇರಿದಂತೆ ಹಲವಾರು ಗಣ್ಯರು ಆಸ್ಪತ್ರೆಗೇನೆ, ಮಣಿಪಾಲ ಆಸ್ಪತ್ರೆಗೇನೆ ಭೇಟಿಯನ್ನು ನೀಡಿ ಎಸ್.ಎಂ. ಕೃಷ್ಣ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇರ್ತಾರೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆರೋಗ್ಯ ಚೆನ್ನಾಗಿಲ್ಲ,
ಏನೋ ಟ್ರೀಟ್ಮೆಂಟ್ನಲ್ಲಿದ್ದಾರೆ, ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಒಂದು ಸ್ವಲ್ಪ ಆಚೆ ಬಂತು ಅಂದರೆ ಇಲ್ಲ, ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿಬಿಡ್ತಾರೆ. ವೈದ್ಯರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಂದಿಸಿರ್ತಾರೆ ಚಿಕಿತ್ಸೆಗೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಧನ ಹೊಂದಿಬಿಟ್ರು ಎಸ್ ಎಂ ಕೃಷ್ಣ ಅವರು ಅಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಅದಾದ ನಂತರ ವೈದ್ಯರು ಒಂದು ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡ್ತಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಅವರು ಬಳಲ್ತಾ ಇದ್ದಿದ್ದಂತಹ ಒಂದು ಶ್ವಾಸಕೋಶ ಸಮಸ್ಯೆ ಏನಕ್ಕಾಗಿ, ಅದರಿಂದ ಪ್ರಾಬ್ಲಮ್ಸ್ ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ, ಸೊ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೆ ಅವರು ಗುಣಮುಖರಾಗ್ತಾರೆ, ಇವಾಗ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳ್ಬಿಟ್ಟು ಒಂದು ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡ್ತಾರೆ. ಅದಾದ ನಂತರ ಸ್ಪಷ್ಟವಾಗುತ್ತೆ ಅವರು ಆರಾಮಾಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು. ಈಗ ಲಭ್ಯವಾಗಿರುವಂತಹ ಮಾಹಿತಿ, ಆರೋಗ್ಯ ಸಮಸ್ಯೆಯಿಂದ, ವಯೋಸಹಜ ಸಮಸ್ಯೆಯಿಂದ, ಶ್ವಾಸಕೋಶದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯಕ್ಕೆ, ರಾಜಕೀಯ ವಲಯಕ್ಕೆ, ಭಾರತಕ್ಕೆ ಮರಳಿದ ನಂತರ ಒಂದಷ್ಟು ದಿನ ಬೆಂಗಳೂರಿನಂತಹ ವಾಷಿಂಗ್ಟನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ನಮ್ಮ ಸಹೋದ್ಯೋಗಿಯಾದಂತಹ ನಾಗೇಂದ್ರ ಬಾಬು ಅವರು ಇವರ ಹಿನ್ನೆಲೆಯನ್ನು ಮೆಲುಕು ಹಾಕಿದ್ರು. ಬಹಳಷ್ಟು ಅದ್ಭುತವಾಗಿ ಅವರು ಮಾಡಿದಂತಹ ಕಾರ್ಯನಿರ್ವಹಿಸಿದಂತಹ ಕ್ಷೇತ್ರಗಳನ್ನು ಎಲ್ಲವನ್ನೂ ಕೂಡ ಪರಿಚಯಿಸಿದ್ರು, ಮೆಲುಕು ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದರು. ವಿಧಾನಸಭೆಗೆ ಮೊದಲ ಬಾರಿ ಅಂದರೆ 1962ರಲ್ಲಿ ಚುನಾಯಿತರಾಗಿರ್ತಾರೆ. 1968ರಲ್ಲಿ ಲೋಕಸಭೆಗೆ ಚುನಾಯಿತರಾಗಿರ್ತಾರೆ ಕೂಡ. 1971ರಲ್ಲಿ ಅಲ್ಲಿಗೆ ಮರು ಚುನಾಯಿತರಾಗಿ ಮತ್ತೆ 1972ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿರ್ತಾರೆ. ಇದೇ ಸಮಯದಲ್ಲಿ ವಾಣಿಜ್ಯ, ಉದ್ಯಮ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ. 1983ರಲ್ಲೂ ಕೂಡ ಇವರು ಉದ್ಯಮ ಖಾತೆ, ಹಾಗೆ 1984ರಲ್ಲಿ ವಿತ್ತ ಖಾತೆಯ ಸಚಿವರಾಗಿರ್ತಾರೆ. ಎಷ್ಟು ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ, ಹಾಗೆ ಒಂದು ಅವಧಿ 1989ರಿಂದ 1992ರವರೆಗೂ ಕೂಡ ವಿಧಾನಸಭೆಯ ಸ್ಪೀಕರ್ ಆಗಿ ಕೂಡ ಇವರು ನೇಮಿತರಾಗಿರ್ತಾರೆ. ಅಲ್ಲಿ ಒಂದಷ್ಟು ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸಿ 1992ರಿಂದ ಮತ್ತೆ 1994ರವರೆಗೂ ಕೂಡ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ. ಅಲ್ಲಿ ಅವರು ಮಾಡಿದಂತಹ ಕೆಲಸ ಅಗಾಧ. ರಾಜಕೀಯ ವಲಯದಲ್ಲಿ ಒಂದು ರೀತಿಯಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ, ತಮ್ಮದೇ ಆದಂತಹ ವರ್ಚಸ್ಸಿಂದ, ತಮ್ಮದೇ ಆದ ಒಂದು ಶೈಲಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ರೀತಿಯಾಗಿ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಒಂದಷ್ಟು ಮಹತ್ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಿ ಬಹಳಷ್ಟು ದೊಡ್ಡ ಹೆಸರನ್ನ ಗಳಿಸಿರ್ತಾರೆ. ರಾಜ್ಯಸಭೆಗೆ ನೇಮಕಗೊಂಡಿರ್ತಾರೆ 1996ರಲ್ಲಿ. 1999ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ.